ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ನಾನು ವೆಯ್ಟ್ ಲಾಸ್ ಜರ್ನಿ ಯಾರು ಮಾಡ್ತೀರಾ ಅವ್ರದ್ದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡಿಫ್ರೆಂಟ್ ಸ್ಟೇಜಸ್ ಮತ್ತು ಚಾಲೆಂಜಸ್ ಏನು ಫೇಸ್ ಮಾಡ್ತಾರೆ ಅದ್ರ ಬಗ್ಗೆ ಹೇಳ್ತೀನಿ. ಹಾಗೆ ಕೂಡ ನಾನೊಂದು ಫ್ರೀ ಚಾಲೆಂಜ್ ಮಾಡ್ತಾ ಇದ್ದೀನಿ ವೆಯ್ಟ್ ಲಾಸ್ ಜರ್ನಿ ಸಪೋರ್ಟ್ ಮಾಡಲಿಕ್ಕೆ. ಸೊ ಅದ್ರ ಬಗ್ಗೆ ಕೂಡ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇದನ್ನು ವಿಡಿಯೋನ ಕೊನೆ ತನಕ ನೋಡಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಳಿನಿ ಅಶ್ವಿನ್. ಸೊ ಈ ವಿಡಿಯೋದಲ್ಲಿ ನಾನು ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನೀವು ರೆಗ್ಯುಲರಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ನಾನು ವೆಯ್ಟ್ ಲಾಸ್ ಸಪೋರ್ಟ್ ಮೆಡಿಟೇಷನ್ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ದೆ. ಸೊ ಇಮೇಲ್ಸಲ್ಲಿ ಮಾಡಿದ್ದೆ. ಈಗ ನಾನು ಅದನ್ನು ವಾಟ್ಸಪ್ಪಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬರುವ ಸೋಮವಾರ 27ನೇ ತಾರೀಕು ಅಕ್ಟೋಬರಿಂದ. ಸೊ ಅದ್ರ ರಿಲೇಟೆಡ್ ಆಗಿ ಸ್ವಲ್ಪ ವೆಯ್ಟ್ ಲಾಸ್ ಬಗ್ಗೆ ಮಾತಾಡೋಣ ಅಂದ್ಕೊಂಡೆ. ಆಲ್ರೆಡಿ ಸುಮಾರು ಜನ ನೀವು ವೆಯ್ಟ್ ಲಾಸ್ ಅಂದರೆ ತೂಕವನ್ನು ಕಡಿಮೆ ಮಾಡೋ ಇದು ಸ್ಟಾರ್ಟ್ ಮಾಡಿರ್ಬೋದು. ಎಸ್ಪೆಷಲಿ ಯೂಶಲಿ ಏನು ಮಾಡ್ತೀವಿ ಅಂದರೆ ನಾವು ನ್ಯೂ ಇಯರ್ ಶುರು ಆಯಿತು ಅಂದರೆ ಆವಾಗ ಸ್ವಲ್ಪ ತಲೆಗೆ ಬರುತ್ತೆ, ಓಕೆ ರೆಸಲ್ಯೂಷನ್ ಮಾಡ್ಕೊಳ್ಳೋಣ ಅಟ್ಲೀಸ್ಟ್ 2026 ಸೊ ಸರ್ಟನ್ ವೆಯ್ಟ್ ನಂದು ಇದು ಆಗಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ಸೊ ಮಾಡ್ತಿರ್ಬೋದು ಸುಮಾರು ಜನ. ಸೊ ಆಲ್ರೆಡಿ ಕೆಲವರು ತುಂಬ ತಿಂಗಳಿಂದನೂ ಸ್ಟಾರ್ಟ್ ಮಾಡಿ ವೆಯ್ಟ್ ಲಾಸು ತುಂಬ ವರ್ಷಗಳಿಂದನೂ ವೆಯ್ಟ್ ಲಾಸ್ ಜರ್ನಿಲಿ ಇರಬಹುದು. ಸೊ ಇದು ವೆಯ್ಟ್ ಲಾಸ್ ಜರ್ನಿ ಏನಂದರೆ ಡೀಪಾಗಿ ಪರ್ಸನಲ್ ಮತ್ತು ಟ್ರಾನ್ಸ್ಫಾರ್ಮೇಟಿವ್ ಆಗಿ ಪ್ರೋಸೆಸ್ಸು ತುಂಬ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಅದು ತುಂಬ ಪರ್ಸನಲ್ ಆಗಿರುತ್ತೆ, ಪ್ರತಿಯೊಬ್ಬರದ್ದು ಡಿಫ್ರೆಂಟ್ ಇರುತ್ತೆ. ಸೊ ಅದು ಜಸ್ಟ್ ವೆಯ್ಟ್ ಲಾಸ್ ಅಷ್ಟೇ ಅಲ್ಲ, ಬರೀ ನೀವು ಇಷ್ಟು kg ಇದ್ವಿ ಇಷ್ಟು kg ಕಡಿಮೆ ಆದ್ವಿ ಅದಷ್ಟೇ ಇರಲ್ಲ. ಅದರಲ್ಲಿ ತುಂಬ ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ. ಪ್ರತಿಯೊಂದು ಸ್ಟೇಜಲ್ಲೂ ನಿಮಗೆ ಫಿಸಿಕಲ್ ಮತ್ತು ಎಮೋಷ್ನಲ್ ಚಾಲೆಂಜಸ್ ಬರುತ್ತೆ. ಸೊ ಸುಮ್ಮನೆ ಜಸ್ಟ್ ಒಂದು ಸ್ಟೇಜಸ್ ಬಗ್ಗೆ ಹೇಳೋದಾದ್ರೆ ಜನರಲ್ ಆಗಿ ನೀವು ಸ್ಟಾರ್ಟ್ ಮಾಡಿದಾಗ ತುಂಬ ಮೋಟಿವೇಟೆಡ್ ಆಗಿರ್ತೀರ. ಫಸ್ಟ್ ಸ್ಟೇಜ್ ಅದು ಅಂದರೆ ಅದನ್ನು ನಾವು ಹನಿಮೂನ್ ಫೇಸ್ ಅಂತ ಹೇಳ್ತೀವಿ. ಮೋಟಿವೇಶನ್ ಸ್ಪಾರ್ಕ್ ಇರುತ್ತೆ, ನಿಮಗೆ ತುಂಬ ಇನ್ಸ್ಪೈರ್ಡ್ ಆಗಿರ್ತೀರ, ಮೋಟಿವೇಟ್ ಆಗಿರ್ತೀರ. ಓಕೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನನ್ನ ವೆಯ್ಟ್ ಇಷ್ಟು ದಿನ ಆದಮೇಲೆ ನಂದು ವೆಯ್ಟ್ ಇಷ್ಟು ಲಾಸ್ ಆಗುತ್ತೆ, ಇಷ್ಟು kgs ಕಡಿಮೆ ಮಾಡ್ಕೋಬೇಕು, ಆ ಥರ ಎಲ್ಲ ತಲೆಯಲ್ಲಿರುತ್ತೆ. ಸೊ ಅದಕ್ಕೆ ಇನ್ಸ್ಪಿರೇಷನ್ ಮೇ ಬಿ ಈಗ ಯೂಶ್ವಲಿ ನಮಗೆಲ್ಲ ಹಬ್ಬ, ಈಗ ದೀಪಾವಳಿ ಹಬ್ಬ ಆಯಿತು, ಆಮೇಲೆ ಹೊಸ ವರ್ಷ ಬರ್ತಿದೆ, ಇದು ಎಕ್ಸಾಂಪಲ್. ಆ ಥರ ಹೊಸ ವರ್ಷ ಇದೆ, ರೆಸೊಲ್ಯೂಷನ್ ಮಾಡ್ಕೊಂಡಿದ್ದೀರಾ, ಇಲ್ಲ ಇನ್ನೇನಾದರೂ ನನ್ನ ಬರ್ಡೇ ಬಂತು, ಈಗ 30ನೇ ಬರ್ಡೇನೋ 25ನೇ ವಯಸ್ಸಿಂದು ಅಥವಾ 35, ಇಲ್ಲ ನಾನು 50 ವರ್ಷ ಆಗ್ತಿದ್ದೀನಿ, ಅಷ್ಟರೊಳಗೆ ನಾನು ಇಷ್ಟು ವೆಯ್ಟ್ ಇರಬೇಕು, ಆ ಥರ. ಸೊ ಈ ಥರ ಎಲ್ಲ ನೀವು ಒಂದು ಇನ್ಸ್ಪಿರೇಷನ್, ಒಂದು ಲೈಫ್ ಇವೆಂಟ್ ಇರ್ಬೋದು ಅಥವಾ ಹೊಸ ವರ್ಷ ಶುರು ಆಗ್ತಿದೆ, ಸೊ ಅದೆಲ್ಲ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಫಸ್ಟ್ ಸ್ಟೇಜಲ್ಲಿ. ಸೊ ಇಲ್ಲಿ ಏನು ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಡಯಟು ಎಕ್ಸಸೈಸು ಅದೆಲ್ಲ ಮಾಡ್ಕೋತೀರಾ, ಪ್ಲ್ಯಾನ್ ಮಾಡ್ಕೋತೀರಾ, ಅದೆಲ್ಲನೂ ಕ್ವಿಕ್ ರಿಸಲ್ಟ್ಸ್ ಸಿಗುತ್ತೆ ನಿಮಗೆ. ಶುರುಗೆ ಏನಂತ ಯೂಶ್ವಲಿ ನೀವು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದರೆ ನಿಮ್ಗೆ ಎಲ್ಲರಿಗೂ ಫೆಮಿಲಿಯರ್ ಇರ್ಬೋದು, ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿರ್ಬೋದು. ಶುರು ಮಾಡಿ ಸ್ವಲ್ಪ ದಿನಕ್ಕೆ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ಅದೇನಕ್ಕಾಗುತ್ತೆ ಅಂದರೆ ವಾಟರ್, ನಮ್ಮ ಬಾಡಿಲಿರೋ ನೀರಿದೆಯಲ್ಲ, ನೀರಿನ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಸಡನ್ನಾಗಿ ನೀವು ಸ್ಟಾರ್ಟ್ ಮಾಡಿದಾಗ ಡಯಟ್ ಇದು ಎಲ್ಲ ತುಂಬಾ ಎಕ್ಸಸೈಸ್ ಎಲ್ಲ ಸೀರಿಯಸ್ ಆಗಿ ನೀವು ರೆಗ್ಯುಲರಾಗಿ ಮಾಡ್ತಾ ಇದ್ದಾಗ ನಿಮ್ಗೆ ಏನಾಗುತ್ತೆ, ವಾಟರ್ ಲಾಸ್ ಆಗಿ ಅದರಿಂದ ಆ ವಾಟರ್ ಗೊತ್ತಲ್ಲ ನಿಮಗೆ, ನೀರಿಂದು ವೆಯ್ಟ್ ಇರುತ್ತೆ, ಆ್ಯಡ್ ಆಗುತ್ತೆ, ಅದು ಕಡಿಮೆ ಆಗುತ್ತೆ. ಸೊ ವಾಟರ್ ಲಾಸಿಂದ ನಿಮಗೆ ವೆಯ್ಟ್ ಸುಮಾರು ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಸ್ಟೇಜು ಫಸ್ಟಿಂದು ಹನಿಮೂನ್ ಫೇಸ್ ಆಯ್ತು, ಅದು ಇನ್ಸ್ಪೈರ್ ಆಗಿಲ್ಲ ಮಾಡ್ತಿದ್ದೀರಾ, ವೆಯ್ಟ್ ಲಾಸ್ ಆಗಿದೆ ಸ್ವಲ್ಪ ಮಟ್ಟಿಗೆ ನಿಮಗೆ. ಸೊ ಸೆಕೆಂಡ್ ಸ್ಟೇಜು ನಿಮ್ಮದು ಇದು ಅಡ್ಜಸ್ಟ್ಮೆಂಟ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಿಮ್ಮ ಬಾಡಿ ಇದೆಯಲ್ಲ ನಿಮ್ಮದು ಸ್ಟಾರ್ಟ್ ಆಗ್ತಾ ಇದೆ ಅಡಾಪ್ಟ್ ಆಗಲಿಕ್ಕೆ. ನೀವು ನ್ಯೂ ಹ್ಯಾಬಿಟ್ಸ್, ನೀವು ಹೊಸ ಹ್ಯಾಬಿಟ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಲ್ವ, ಸ್ವಲ್ಪ ದಿನ ಇರ್ಬೋದು, ಸ್ವಲ್ಪ ವಾರದಿಂದ. ಯಾಕೆಂದರೆ ನೀವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದರೆ ಕೆಲವೊಂದು ಎಕ್ಸಸೈಸ್ ಆ್ಯಡ್ ಮಾಡ್ಕೊಂಡಿರ್ಬೋದು, ಕೆಲವೊಂದು ಪರ್ಟಿಕ್ಯುಲರ್ ಡಯಟ್ ಈ ಥರನೇ ಇರಬೇಕು ಅಂತ ನೀವು ಸೆಟ್ ಮಾಡ್ಕೊಂಡು ಮಾಡ್ತೀರಿ. ಇದೆಲ್ಲ ಹೊಸ ಹ್ಯಾಬಿಟ್ಸ್, ಅದಕ್ಕೆಲ್ಲ ಅಡ್ಜಸ್ಟ್ ಆಗ್ತಾ ಇದೆ ಬಾಡಿ. ಸೊ ಆಮೇಲೆ ಆಗಲೇ ಅಡ್ಜಸ್ಟ್ ಆಗಿ ಇದಾಗ್ತಿದೆ. ಆಮೇಲೆ ಮಧ್ಯೆ ನಿಮಗೆ ಜಾಸ್ತಿ ಇದು ಹಂಗರ್ ಪ್ಯಾಂಕ್ಸ್ ಅಂತ ಹೇಳಿದ್ರೆ ಹಸಿವು ಆಗ್ತಾ ಶುರು ಆಗುತ್ತೆ, ಮಧ್ಯೆ ಹಸಿವು ಆಗುತ್ತೆ. ಯಾಕಂದರೆ ಆಲ್ರೆಡಿ ನೀವು ಒಂದು ಸರ್ಟನ್ ಕ್ಯಾಲರೀಸ್ ಅಥವಾ ಸರ್ಟನ್ ಅಮೌಂಟ್ ಊಟ ಗೀಟ ಎಲ್ಲ ಮಾಡ್ತಿದ್ರೆ ಅದನ್ನು ಕಡಿಮೆ ಮಾಡಿ ಡಯಟ್ ಚೇಂಜಸ್ ಮಾಡಿರ್ತೀರ. ಕಡಿಮೆ ಅನ್ನೋದಕ್ಕಿಂತ ನಿಮ್ಮದು ಒಂದು ಸ್ವಲ್ಪ ಚೇಂಜಸ್ ಮಾಡಿರ್ತೀರ, ಜಾಸ್ತಿ ವೆಜಿಟೇಬಲ್ಸು ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡು ಅದೆಲ್ಲ ಮಾಡಿಕೊಂಡು ನಿಮ್ಮದು ಸ್ವಲ್ಪ ಈ ಊಟ ಮಾಡೋದೊಂದು ಇದು ಇರುತ್ತಲ್ಲ ಕ್ವಾಂಟಿಟಿ, ಅದೆಲ್ಲ ಚೇಂಜಸ್ ಆಗಿರುತ್ತೆ. ಅದರಿಂದ ಏನಾಗುತ್ತೆ, ನಿಮಗೆ ಇದು ಹಸಿವು ಶುರು ಆಗ್ತಿರ್ಬೋದು, ತುಂಬಾ ಟಯರ್ಡ್ ಸುಸ್ತು ಆಗ್ತಾ ಇರ್ಬೋದು, ಅಥವಾ ನಿಮ್ಮದು ಎಕ್ಸಸೈಸಸ್ಸು ರನ್ನಿಂಗು ಇದು ಜಿಮ್ಗೆ ಹೋಗ್ತಿರ್ಬೋದು, ಅದೆಲ್ಲ ಅಂದರೆ ಮೆಟಬಾಲಿಸಮ್ ಎಲ್ಲ ಚೇಂಜ್ ಆಗುತ್ತೆ ಅಫ್ಕೋರ್ಸ್. ಪ್ಲಸ್ ನಿಮ್ಮದು ಬಾಡಿ ಪೇನ್ ಆಗ್ತಿರ್ಬೋದು, ಡಿಫ್ರೆಂಟ್ ಪಾರ್ಟ್ಸ್ ಇದೆಯಲ್ಲ ನಮ್ಮ ದೇಹದಲ್ಲಿ ಡಿಫ್ರೆಂಟ್ ಪೇನ್ಗಳು ಸ್ಟಾರ್ಟ್ ಆಗ್ತಾ ಇರ್ಬೋದು. ಇದು ಸೆಕೆಂಡ್ ಫೇಸ್, ಇದು ಅಡ್ಜಸ್ಟ್ಮೆಂಟ್ ಪೀರಿಯಡ್ ಅಂತ ನಾವು ಹೇಳ್ತೀವಿ. ಈಗ ಥರ್ಡ್ ಇಂಪಾರ್ಟೆಂಟ್ ಸ್ಟೇಜಿಗೆ ಬರೋಣ, ಪ್ಲಾಟ್ಯೂ ಅಂತ ಹೇಳ್ತೀವಿ. ಇಲ್ಲಿ ಪ್ಲಾಟ್ಯೂ ಸ್ಟೇಜ್ ಅಂದರೆ ಆಲ್ರೆಡಿ ನೀವು ಸ್ಟಾರ್ಟ್ ಮಾಡಿದ್ರೆ ಸುಮಾರು ದಿನ ಆಗಿದೆ, ಅಡ್ಜಸ್ಟ್ ಆಗಿದೆ ನಿಮ್ಮ ಬಾಡಿ. ಸೊ ಅಡ್ಜಸ್ಟ್ ಆಗಿದೆ, ವೆಯ್ಟ್ ಲಾಸು ಎಲ್ಲ ಆಗ್ತಾಯಿದೆ, ಬಟ್ ಸ್ಲೋ ಆಗ್ತಿದೆ.
ನಿಮಗೆ ಒಂಥರ ಏನಾಗುತ್ತೆ, ಡಿಸ್ಕರೇಜ್ ಆಗುತ್ತೆ. ಓಹೋ! ಇಂಟ್ರೆಸ್ಟೇ ಇಲ್ಲ. ಎಷ್ಟು ಎಲ್ಲ ಮಾಡ್ತಾ ಇದ್ದೀನಿ ಆದ್ರೂ ಯಾಕೆ ಸಡನ್ನಾಗಿ ಇಲ್ಲ ಚೆನ್ನಾಗಾಗ್ತಿತ್ತು, ವೆಯ್ಟ್ ಕಡಿಮೆ ಆಗ್ತಾಯಿತ್ತು. ಈಗ ಸಡನ್ನಾಗಿ ಯಾಕೆ ನಾನು ಎಷ್ಟು ಇದಾಗಿ ಮಾಡ್ತಾ ಇದ್ದೀನಿ, ಎಫರ್ಟ್ ಹಾಕಿದ್ದೀನಿ, ಆದರೆ ಯಾಕೆ ಕಡಿಮೆ ಆಗ್ತಿದೆ. ಫ್ಲ್ಯಾಟು ಅಂದರೆ ಇದು ಫ್ಲ್ಯಾಟ್ ಆಗುತ್ತೆ. ವೆಯ್ಟ್ ಲಾಸ್ ಏನೇನು ಚೇಂಜಸ್ ಇದೆಯಲ್ಲ ಅದೆಲ್ಲ ಫ್ಲ್ಯಾಟ್ ಆಗಿ ನಿಮಗೆ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಆವಾಗೇನಾಗುತ್ತೆ, ನಿಮಗೆ ತುಂಬಾ ಇದು ಆಗುತ್ತೆ, ಇಂಟ್ರೆಸ್ಟ್ ಇಲ್ಲ. ಹೆಂಗೆ ಮೋಟಿವೇಟ್ ಆಗಬೇಕು, ಇಷ್ಟೆಲ್ಲ ಮಾಡಿದ್ರೂ ಆಗ್ತಿಲ್ಲ ಅಂತ ಒಂಥರ ಬೇಜಾರಾಗ್ತಿರುತ್ತೆ. ಅಪ್ಸೆಟ್ ಆಗ್ತೀರಾ. ಆಮೇಲೆ ಅಯ್ಯೋ ನಾನು ವೆಯ್ಟ್ ಲಾಸ್ ಮಾಡಿದೆ, ಇದನ್ನು ಮಾಡೋದು ಬಿಟ್ಬಿಡೋಣೇನೋ, ಏನು ಮಾಡಿದ್ರು ನನಗೆ ಇದನ್ನೇ ಆಗ್ತಾಯಿಲ್ಲ, ರಿಸಲ್ಟೇ ಕಾಣಿಸ್ತಾ ಇಲ್ಲ ಅಂತೆಲ್ಲ ಆ ಸ್ಟೇಜ್ ಬರುತ್ತಿದ್ದು. ಹಾಗೆಲ್ಲ ಅನಿಸಿಕೆ ಶುರು ಆಗುತ್ತೆ. ಇದು ತುಂಬ ಕ್ರಿಟಿಕಲ್ ಸ್ಟೇಜು. ಯಾಕಂದರೆ ಈ ಸ್ಟೇಜಲ್ಲೇ, ಈ ಥರ್ಡ್ ಸ್ಟೇಜೆಲ್ಲ ಸುಮಾರು ಜನ ಬಿಟ್ಬಿಡ್ತಾರೆ ವೆಯ್ಟ್ ಲಾಸ್ ಮಾಡೋದು. ಇಲ್ಲ ರೆಗ್ಯುಲರ್ ಇರಲ್ಲ, ಕನ್ಸಿಸ್ಟೆಂಟ್ ಆಗಿರಲ್ಲ, ಅದೆಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು ಈ ಸ್ಟೇಜು, ಪ್ಲಾಟ್ಯೂ ಸ್ಟೇಜಲ್ಲಿ. ಇದು ಥರ್ಡ್ ಸ್ಟೇಜ್, ವೆರಿ ಚಾಲೆಂಜಿಂಗ್, ಮೋಸ್ಟ್ ಚಾಲೆಂಜಿಂಗ್ ಸ್ಟೇಜ್ ಆ್ಯಂಡ್ ಮೋಸ್ಟ್ ಕ್ರಿಟಿಕಲ್ ಸ್ಟೇಜ್. ಸೊ ನೆಕ್ಸ್ಟ್ ಸ್ಟೇಜು ಮೈಂಡ್ ಸೆಟ್ ಶಿಫ್ಟ್. ಅಂದರೆ ಸಕ್ಸಸ್ಸು ಏನಾಗುತ್ತೆ, ನೀವು ದಾಟಿದ್ರಿ ಅಂದರೆ ಮೂರನೇ ಸ್ಟೇಜ್ ಪ್ಲಾಟ್ಯೂ ಸ್ಟೇಜನ್ನು ದಾಟಿ, ತುಂಬ ಚಾಲೆಂಜಿಂಗ್ ಸ್ಟೇಜ್, ಅದನ್ನು ದಾಟಿ ನೀವು ಮುಂದೆ ಬಂದ್ರಿ ಅಂತಂದರೆ ಇದು ಮೈಂಡ್ ಸೆಟ್ ಶಿಫ್ಟ್ ಅಂತ ಹೇಳ್ತೀವಿ. ಈ ಸ್ಟೇಜ್ ಏನಾಗುತ್ತೆ ಅಂದರೆ ನಿಮಗೆ ಯು ಗೋ ಬಿಯಾಂಡ್ ಫಿಸಿಕಲ್. ಅಂದರೆ ನೀವು ಅದರಿಂದ ಮೀರಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರಾ. ನಿಮಗೆ ಸಕ್ಸಸ್ ಅಂದರೆ ಏನಂದರೆ ನಿಮಗೆ ಏನು ಅನಿಸುತ್ತೆ ಅದು ವೆಯ್ಟ್, ನೀವು ಇದ್ರ ಮೇಲೆ ನಿಂತ್ಕೊಂಡು ವೆಯ್ಟ್ ಅಳತೆ ಮಾಡ್ತಿರಲ್ಲ, ಆ ಸ್ಕೇಲ್ ಮೇಲೆ ನಿಂತ್ಕೊಂಡು ಅದು ಇಷ್ಟು ಕಡಿಮೆ ಆಗೋದು ಅದಷ್ಟೇ ಅಲ್ಲ ಪ್ರೋಸೆಸ್. ಈಗ ಅದ್ರ ಜೊತೆಗೆ ನಿಮಗೆ ಹೇಗೆ ಅನಿಸುತ್ತೆ, ಹೇಗೆ ಫೀಲ್ ಮಾಡ್ಕೋತೀರಾ, ಏನು ಎಮೋಷನ್ಸ್, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬರೀ ನಂಬರ್ ಇಷ್ಟು ಗ್ರಾಮ್ಸು ಇಷ್ಟು ಕೆ ಜಿ ನಾನು ಕಡಿಮೆ ಆದೆ ಅನ್ನೋದಷ್ಟೇ ಇರಲ್ಲ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆವಾಗ ನೀವು ನಿಮ್ಮ ಎನರ್ಜಿ, ಓಕೆ ನಾನು ಇದೆಲ್ಲ ಮಾಡ್ತಾ ಇರೋದ್ರಿಂದ ನನ್ನ ಎನರ್ಜಿ ಲೆವೆಲ್ ಹೇಗಿದೆ, ನಾನು ಎಷ್ಟು ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ಕೊತಿದ್ದೀನಿ, ಸೊ ಅದೆಲ್ಲ ಈ ಫೋಕಸ್ ಹೋಗುತ್ತೆ ನಿಮಗೆ. ಆಮೇಲೆ ನಿಮಗೆ ಸ್ಟ್ರೆಂತ್ ಎಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದೀನಿ, ನನ್ನ ಇಮ್ಯುನಿಟಿ ಎಷ್ಟು ಇಂಪ್ರೂವ್ ಆಗ್ತಿದೆ, ಅದೆಲ್ಲ ಅಬ್ಸರ್ವ್ ಮಾಡ್ತಾ ಬರ್ತೀರಾ ನೀವು. ಸೊ ಅದೆಲ್ಲ ಓವರ್ ಆಲ್ ವೆಲ್ ಬೀಯಿಂಗ್ ಅಂತ ಏನಂತೀವಿ ಪೂರ್ತಿ. ಸೊ ಮೆಂಟಲ್, ಫಿಸಿಕಲ್, ಎಮೋಷ್ನಲ್, ಸ್ಪಿರಿಚುವಲ್ ಎಲ್ಲನೂ ಒಟ್ಟಿಗೆ ನಿಮಗೆ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ನೀವು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡ್ತೀರಾ, ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿ ಇಷ್ಟು ತಿಂಗಳಾಯಿತು, ಇದರಿಂದ ನನಗೆ ಎಷ್ಟರ ಮಟ್ಟಿಗೆ ಇದು ಬರೀ ವೆಯ್ಟ್ ಅಷ್ಟೇ ಲಾಸ್ ಆಗ್ತಿಲ್ಲ, ಎಷ್ಟರ ಮಟ್ಟಿಗೆ ನನಗೆ ಎನರ್ಜಿ ಮೇಲೂ ಅದರಿಂದ ಒಳ್ಳೆ ಇದು ಪರಿಣಾಮ ಇದಾಗ್ತಾಯಿದೆ, ಎಮೋಷನ್ಸ್ನು ಎಷ್ಟು ಇದಾಗ್ತಾ ಇದೆ, ಅದೆಲ್ಲ ಹೋಗುತ್ತೆ. ಅದು ಮೈಂಡ್ ಸೆಟ್ ಶಿಫ್ಟ್. ಅದು 4ನೇ ಸ್ಟೇಜ್, ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ. ಸೊ ಆ ಚಾಲೆಂಜಿಂಗ್ ಸ್ಟೇಜಸ್ಸಿಂದ ಹೊರಗೆ ಬರತ್ತಲೂ ನಿಮ್ಗೆ ಇಲ್ಲಿಂದ ಪ್ರತಿಫಲ, ಸಕ್ಸಸ್ ನೀವು ಇದು ಅಂದರೆ ಇದು ಶುರು ಆಗುತ್ತೆ. ಅದನ್ನು ಇದು ಮಾಡಲಿಕ್ಕೆ ಶುರು ಮಾಡ್ತೀರಾ. ಸಕ್ಸಸ್ ಏನು, ಅದರಿಂದ ಪ್ರತಿಫಲ ಏನು, ಅದು ಹೇಳ್ತಿರಲ್ಲ ನೀವು. ಸಕ್ಸಸ್ಸನ್ನು ರಿಸಲ್ಟ್ ಒಂದು ನಾವು ಇದಾಗಿ ನೋಡಿದ್ರೆ, ಒಂದು ಹಣ್ಣಾಗಿ ನೋಡಿದ್ರೆ ಆ ಹಣ್ಣು ತಿಂತಾ ಇದ್ರೆ, ಈಗ ಟೇಸ್ಟ್ ಮಾಡ್ತಾ ಇದ್ರೆ ಆ ಸಕ್ಸಸ್ನ ಟೇಸ್ಟ್, ಆ ಫಲಿತಾಂಶ ಏನಿದೆ ಅದ್ರ ಟೇಸ್ಟ್ನ ನೀವು ಈಗಿಂದ ನೋಡೋಕ್ಕೆ ಶುರು ಮಾಡಿದ್ದೀರಾ. ಸೊ ನೆಕ್ಸ್ಟ್ ಫೈನಲ್ ಸ್ಟೇಜ್ ಸಸ್ಟೈನಬಲ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಇದು ತುಂಬ ಹೆಲ್ತಿ ಹ್ಯಾಬಿಟ್ಸ್ ಅದೆಲ್ಲ ಸ್ಟಾರ್ಟ್ ಮಾಡಿದ್ರಿ ನೀವು ವೆಯ್ಟ್ ಲಾಸ್ಗೋಸ್ಕರ, ಅದು ರುಟೀನ್ ಆಗಿಬಿಡುತ್ತೆ. ರೆಗ್ಯುಲರ್ ಬೆಳಗ್ಗೆ ಎದ್ದು ಊಟ ತಿಂಡಿ ಮಾಡೋ ಥರ, ಉಸಿರಾಡೋ ಥರ ಅದನ್ನು ರುಟೀನಾಗಿ ಸೆಟ್ ಆಗಿಬಿಟ್ಟಿದೆ. ಅದು ಆಟೋಮೆಟಿಕಲಿ ನೀವೇನು ಫೋರ್ಸ್ ಮಾಡೋದು ಬೇಡ, ಅದೇ ಆಗ್ತಾ ಹೋಗುತ್ತೆ. ಅಂದರೆ ಒಂದು ಇದು ಆಗುತ್ತೆ, ಅದು ನ್ಯಾಚುರಲಾಗಿ ನಿಮ್ಮ ರುಟೀನಲ್ಲಿ ಟೈಮ್ ಟೇಬಲಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಹಾಗೆಯೇ ನೀವು ಬ್ಯಾಲೆನ್ಸ್ ಇದೆ, ನೀವು ಎಂಜಾಯ್ ಮಾಡ್ತೀರಾ ಲೈಫು. ಸೊ ಈ ಪ್ರೋಗ್ರೆಸ್ ಇದು ಮಾಡೋದಕ್ಕೆ ಎಂಜಾಯ್ ಮಾಡ್ತಾ ಹೋಗ್ತೀರಾ. ಸೊ ಇದು 5th ಸ್ಟೇಜ್. ಇದು ಸಸ್ಟೈನಬಲ್ ಲೈಫ್ ಸ್ಟೈಲ್. ನೀವು ತುಂಬ ಎಂಜಾಯ್ ಮಾಡ್ತಿದ್ದೀರಾ, ನಿಮ್ಮದು ಫುಲ್ ಆಗಿದೆ, ಸೆಟ್ ಆಗಿದೆ, ಅದೆಲ್ಲ ಆಗಿದೆ. ಇದು ಈ ಸ್ಟೇಜ್. ಸೊ ಇದಿಷ್ಟು 5 ಸ್ಟೇಜಸ್ಸು. ಮತ್ತು ಇನ್ ಬಿಟ್ವೀನ್ ನಿಮಗೆ ಮಧ್ಯೆ ಹೇಳೋದಲ್ಲ ಚಾಲೆಂಜಸ್ ಬರುತ್ತೆ. ಸೊ ಅದು ತುಂಬ ಚಾಲೆಂಜಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್. ನೀವು ಫಾಸ್ಟ್ ರಿಸಲ್ಟ್ ಬರಬೇಕು. ಸೊ ಗ್ರ್ಯಾಜುಯಲಾಗಿ ಬರುತ್ತೆ ನಿಮಗೆ ವೆಯ್ಟ್ ಲಾಸು. ಬಟ್ ನೀವು ಫಾಸ್ಟಾಗಿ ನಾ ವಾರಕ್ಕೆ 5 kg ನಾನು ಲಾಸ್ ಮಾಡ್ಕೊತೀನಿ, ಕಡಿಮೆ ಮಾಡ್ಕೋಬೇಕು, ಆ ಥರ ಎಲ್ಲ ಅನ್ರಿಯಲಿಸ್ಟಿಕ್ ಇಟ್ಕೊಂಡ್ರೆ ಇದಾಗುತ್ತೆ. ಈಗ ಅವಾಗ ಏನು ಮಾಡಬೇಕು, ನೀವು ಗ್ರ್ಯಾಜುಯಲಾಗಿ ಮೇ ಬಿ ಅರ್ಧ kgಯಿಂದ 1 kg ಅಷ್ಟೇ ಸಾಕು ಒಂದು ವಾರಕ್ಕೆ. ಆ ಥರ ವೆಯ್ಟ್ ಕಮ್ಮಿ ಆದರೂ ಓಕೆ ಅಂತ ಇಟ್ಕೋಬೇಕು. ಅದು ನೀವು ಎಕ್ಸ್ಪೆಕ್ಟೇಷನ್ಸು ರಿಯಲಿಸ್ಟಿಕ್ ಆಗಿ ಇಟ್ಕೋಬೇಕು. ಸೊ ಅದರಿಂದ ಈ ಚಾಲೆಂಜ್ ನೀವು ಓವರ್ಕಮ್ ಮಾಡ್ಬೋದು. ಇನ್ನೊಂದು ಪ್ಲಾಟ್ಯೂಸ್ ಹೇಳಿದ್ನಲ್ಲ, ಅದು ಸೆಕೆಂಡ್ ಸ್ಟೇಜ್, ಹನಿಮೂನ್ ಸ್ಟೇಜ್ ತಕ್ಷಣ ಪ್ಲಾಟ್ಯೂ ಆಗುತ್ತೆ. ಅವಾಗ ಅಡಾಪ್ಟ್ ಆಗಿಬಿಟ್ಟು ಬಾಡಿ ಅಡಾಪ್ಟ್ ಆದಾಗ ಅದು ಪ್ರೋಗ್ರೆಸ್ ಸ್ಲೋ ಆಗುತ್ತೆ. ಸೊ ಇದು ನಾರ್ಮಲ್ಲು, ಬಟ್ ಫ್ರಸ್ಟ್ರೇಟಿಂಗ್ ಆಗುತ್ತೆ, ಫ್ರಸ್ಟ್ರೇಷನ್ ಬರುತ್ತೆ. ಸೊ ಆವಾಗಲೂ ನೀವು ಇದು ಮಾಡ್ಕೋಬೇಕು, ಚಾಲೆಂಜಿಂಗ್ ಆಗಿರುತ್ತೆ. ಆಮೇಲೆ ಎಮೋಷ್ನಲ್ ಈಟಿಂಗ್ ಅಂತ ಹೇಳ್ತೀವಿ, ಬಿಂಜ್ ಈಟಿಂಗ್. ತುಂಬ ಸ್ಟ್ರೆಸ್ ಆಗುತ್ತೆ, ಬೋರ್ಡಮ್ ಆಗುತ್ತೆ, ತುಂಬ ಸ್ಯಾಡ್ ಆಗ್ಬೋದು. ಇದರಿಂದ ಏನಾಗುತ್ತೆ, ಬೇಜಾರಾಗುತ್ತೆ. ಅದು ಏನಾಗುತ್ತೆ, ಅದರಿಂದ ಟ್ರಿಗರ್ ಆಗುತ್ತೆ ಜಾಸ್ತಿ ಊಟ ಮಾಡೋಕ್ಕೆ, ಇದೆಲ್ಲ. ಸೊ ಇದೇನಾಗುತ್ತೆ ಗೊತ್ತಾ, ಇಲ್ಲಿ ಎಮೋಷನ್ಸ್ ಏನಿದೆಯಲ್ಲ ಅದನ್ನು ಫೋಕಸ್ ಮಾಡಬೇಕು ನೀವು. ಎಮೋಷನ್ಸ್ ಏನೋ ಏರುಪೇರು ಆಗ್ತಿರುತ್ತಲ್ಲ, ಅಲ್ಲಿಗೆ ನಿಮಗೆ ಸಪೋರ್ಟ್ ಬೇಕಾಗುತ್ತೆ. ಕೆಲವು ಸಲ ನೀವಷ್ಟೇ ಮಾಡ್ತಾ ಇದ್ದರೆ ನಿಮಗೆ ಇದು ಕಷ್ಟ ಆಗ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಇನ್ನೊಂದು ಚಾಲೆಂಜು ಲ್ಯಾಕ್ ಆಫ್ ಸಪೋರ್ಟ್. ಸೊ ಎನ್ಕರೇಜ್ಮೆಂಟು, ಫ್ರೆಂಡ್ಸ್, ಫ್ಯಾಮಿಲಿ, ಸೊ ಅವರೆಲ್ಲರೂ ಮೋಟಿವೇಟ್ ಮಾಡಬೇಕು. ಅಲ್ಲಿಂದ ಮೋಟಿವೇಶನ್ ಎಲ್ಲ ಹೊರಗಡೆಯಿಂದ, ನಿಮ್ಮದಷ್ಟೇ ಎಲ್ಲ ಮೋಟಿವೇಶನ್ ಹೊರಗಿಂದ ಸಿಕ್ಕಲಿಲ್ಲ ಅಂದರೆ ತುಂಬ ಕಷ್ಟ ಇದು ಜರ್ನಿ. ಸೊ ಇಲ್ಲಿ ಈ ಮೋಟಿವೇಶನ್ ಪಾರ್ಟ್ ಇದೆಯಲ್ಲ, ಈ ಸಪೋರ್ಟ್ ಪಾರ್ಟ್, ಅದು ನಾನು ಮಾಡ್ತಾ ಇದ್ದೀನಲ್ಲ ಚಾಲೆಂಜು, ಅದು ತುಂಬಾ
ಕರೆಕ್ಟಾಗಿ ಟೇಲರ್ ಮೇಡ್ ಅಂತ ನಂಗೆ ಅನಿಸುತ್ತೆ. ಈ ವೆಯ್ಟ್ ಲಾಸ್ ಜರ್ನಿ ಆಲ್ರೆಡಿ ನೀವು ಸ್ಟಾರ್ಟ್ ಮಾಡಿದ್ದೀರಾ, ಇದರಲ್ಲಿ ನಾನೇನು ಚಾಲೆಂಜ್ ಮಾಡ್ತೀನಿ ಅದು ಸಪೋರ್ಟ್ ಮಾಡುತ್ತೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಈ ವೇಟ್ ಇದೆಯಲ್ಲ, ಈಗ ಎಮೋಷ್ನಲ್ ಬಿಂಜ್ ಈಟಿಂಗ್ ಅಂತ ಹೇಳ್ತೀವಿ, ಅಂದರೆ ತುಂಬ ಬೇಜಾರಾದವು ತುಂಬ ತಿನ್ನೋದು, ಅಥವಾ ಬೇರೆ ಬೇರೆ ಸ್ಟ್ರೆಸ್ಸಿಂದನೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಆಮೇಲೆ ಏನೇನೋ ಕೆಮಿಕಲ್ ಚೇಂಜಸ್ ಆಗುತ್ತೆ, ಅದರಿಂದನೂ ನಮಗೆ ವೇಟ್ ಗೇನ್ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ನಮಗೆ ಸ್ಪೆಸಿಫಿಕ್ ಇವೆಲ್ಲ ಇರುತ್ತಲ್ಲ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ನಮಗೆ ಒಂದು ಏನಾದರೂ ಮಾಡಬೇಕಾಗುತ್ತೆ. ಜಸ್ಟ್ ನಾವು ಫಿಸಿಕಲ್ ಇದು ವೇಟ್ ಮಾಡ್ಕೊಳ್ಳೋದು, ಡಯಟ್ ಮಾಡೋದು, ಎಕ್ಸಸೈಸ್ ಅಫ್ಕೋರ್ಸ್ ಅದೆಲ್ಲ ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಿಮಗೆ ಈಗ ಮೆಡಿಟೇಷನ್, ಸೊ ಮೆಡಿಟೇಷನ್ ಕೂಡ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಇದು ಸ್ಟಡೀಸಿಂದ ರಿಸರ್ಚಿಂದ ಗೊತ್ತಾಗಿದೆ. ಸೊ ನೀವು ಮೆಡಿಟೇಷನ್ ಮಾಡಿದ್ರೆ, ರೆಗ್ಯುಲರ್ ಬೇಸಿಸಲ್ಲಿ ಮೆಡಿಟೇಷನ್ ಮಾಡಿದ್ರೆ ಅದರಿಂದ ನಿಮಗೆ ಸ್ಟ್ರೆಸ್ ಮ್ಯಾನೇಜ್ ಆಗುತ್ತೆ. ನಿಮ್ಮದೇನು ಒಳಗಡೆ ಚೇಂಜಸ್ ಆಗ್ತಿದೆಯೋ ಅದರಿಂದ ಎಲ್ಲ ನಿಮಗೆ ಇದು ಸಿಕ್ಕುತ್ತೆ. ಸೊ ಸ್ಟ್ರೆಸ್ ನಿಮಗೆ ಕಂಟ್ರೋಲ್ ಸಿಕ್ಕುತ್ತೆ. ಆ ಮೆಡಿಟೇಷನ್ಸ್ ಇದೆಯಲ್ಲ, ವೆಯ್ಟ್ ಲಾಸ್ ಸಪೋರ್ಟ್ ಮಾಡಲಿಕ್ಕೆ ನಾನು ಮೆಡಿಟೇಷನ್ಸ್ 21 ದಿನದ್ದು ಚಾಲೆಂಜ್ ಮಾಡ್ತಾ ಇದ್ದೀನಿ. ಇದು ಮೆಡಿಟೇಷನ್ಸ್ ಅಷ್ಟೇ, ಜಸ್ಟ್ 10 ನಿಮಿಷದೊಳಗಡೆ ಇರುತ್ತೆ ಈ ಮೆಡಿಟೇಷನ್ಸ್. ಡೈಲಿ ಮೆಡಿಟೇಷನ್ ನಾನು ಲಿಂಕ್ ಹಾಕ್ತೀನಿ. ನೀವು ವಾಟ್ಸಪ್ ಗ್ರೂಪ್, ಒಂದು ಪ್ರೈವೇಟ್ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು, ಇದು ಫ್ರೀ. ಸೊ ಜಾಯ್ನ್ ಆದರೆ ಡೈಲಿ ಒಂದೊಂದು ಮೆಡಿಟೇಷನ್ದು ಲಿಂಕ್ ಹಾಕ್ತೀನಿ. ಪ್ರತಿಯೊಂದು ಆಸ್ಪೆಕ್ಟ್, ಒಂದೊಂದು ದಿನ ಒಂದೊಂದು ಆಸ್ಪೆಕ್ಟ್ ನಾವು ಫೋಕಸ್ ಮಾಡಿ ವಿತಿನ್ 10 ಮಿನಿಟ್ಸ್, ಒಂದು ಸುಮ್ಮನೆ ಯಾವಾಗಲೂ ಆಗುತ್ತೆ ನಿಮ್ಮ ಟೈಮ್, ಜಸ್ಟ್ ಗೈಡೆಡ್ ಮೆಡಿಟೇಷನ್ ಕೇಳಬೇಕಷ್ಟೆ. ಸೊ 21 ಡೇಸ್ದು ಇದು ಚಾಲೆಂಜು, ಅದನ್ನು ನಾನು ಮಾಡ್ತಾ ಇದ್ದೀನಿ. ಈಗ ಬರೋ ಸೋಮವಾರದಿಂದ ಮಾಡ್ತಿದ್ದೀನಿ. ಫ್ರೀ, ನೀವು ಖಂಡಿತ ಜಾಯಿನ್ ಆಗಿ. ನೀವು ಆಲ್ರೆಡಿ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಜಾಯ್ನ್ ಆಗಿ, ಇಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡಬೇಕು ಅಂದ್ರೂ ಕೂಡ ಜಾಯ್ನ್ ಆಗಿ. ಬಿಗಿನರ್ಸ್ ಇರ್ಬೋದು, ಮಿಡಲ್ ಆಗಿರ್ಬೋದು, ನಿಮ್ಮದು ಜರ್ನಿ ಮಿಡಲ್ ಆಫ್ ದಿ ಜರ್ನಿ ಇರ್ಬೋದು, ಎಲ್ಲೇ ಇದ್ರೂ ಕೂಡ ನೀವು ಪ್ಲೀಸ್ ಜಾಯ್ನ್ ಆಗಿ. ಇದು ನಿಮ್ಗೆ ಖಂಡಿತ ನಿಮ್ಗೆ ಇನ್ನೊಂದು ಆಸ್ಪೆಕ್ಟ್ ಸಿಗುತ್ತೆ, ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಯಾಕಂದರೆ ಸುಮಾರು ಚಾಲೆಂಜಸ್, ತುಂಬ ಜನಗಳು ಇದನ್ನು ಚಾಲೆಂಜ್ ಮಾಡಿ ಅವ್ರಿಗೆ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ. ಅಫ್ಕೋರ್ಸ್ ನೀವು ಡಯಟ್, ಎಕ್ಸಸೈಸ್ ಅದೇನು ಮಾಡ್ತೀರೋ ಅದು ಮಾಡಬೇಕು, ಅದ್ರ ಜೊತೆಗೆ ಇದು ಮಾಡಬೇಕು. ಬರೀ ಮೆಡಿಟೇಷನ್ ಅಷ್ಟೇ ಅಲ್ಲ, ಯಾಕಂದರೆ ಆ್ಯಕ್ಷನ್ ಅದನ್ನು ಫಿಸಿಕಲ್ ಅದನ್ನು ಮಾಡಬೇಕಾಗುತ್ತೆ. ಸೊ ಅದು ನನ್ನ ಚಾಲೆಂಜು, ನಾನು ಏನು ಹೇಳ್ತಾ ಇದ್ದೀನಿ ಆ ಚಾಲೆಂಜು. ಅದರಲ್ಲಿ ನಿಮಗೆ ಏನು ಗೊತ್ತಾ, ಇದು ಎಲ್ಲ ಸಿಕ್ಕಿದೆಯಲ್ಲ ನಿಮಗೆ, ಎಮೋಷ್ನಲ್ ಈಟಿಂಗ್ ಇರ್ಬೋದು, ಸ್ಟ್ರೆಸ್ ತುಂಬ ಆಗ್ತಿರ್ಬೋದು. ಈಗ ವೆಯ್ಟ್ ಲಾಸ್ ನಾನು ಮಾಡ್ತಾಯಿದ್ದೀನಿ, ಆ ಜರ್ನಿ ಅದರಲ್ಲೇ ಸ್ಟ್ರೆಸ್ ಆಗ್ತಿರ್ಬೋದು. ಆಮೇಲೆ ಎನ್ಕರೇಜ್ಮೆಂಟ್ ಬೇಕಲ್ಲ, ಆ ಎನ್ಕರೇಜ್ಮೆಂಟು ಇದು, ಮತ್ತು ಅಫ್ಕೋರ್ಸ್ ಇನ್ನೊಂದು ನಿಮಗೆ ಆ್ಯಡ್ ಆಗುತ್ತೆ ಇಲ್ಲಿ, ನಿಮ್ಮ ವೆಯ್ಟ್ ಲಾಸ್ ಇದಾಗಲಿಕ್ಕೆ ಇನ್ನೊಂದು ನಿಮಗೆ ದೊಡ್ಡ ಹೆಲ್ಪ್ ಸಿಗುತ್ತೆ ಈ ಮೆಡಿಟೇಷನ್ಸಿಂದ. ಸೊ ಹಾಗೆ ಈ ಚಾಲೆಂಜ್ ಖಂಡಿತ ಜಾಯ್ನ್ ಆಗಿ ಅಂತ ನಾನು ತಿಳಿಸ್ತೀನಿ ನಿಮಗೆ, ಹೇಳ್ತಾ ಇದ್ದೀನಿ. ಪ್ಲೀಸ್ ಜಾಯ್ನ್ ಆಗಿ. ಆಮೇಲೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಅದು ವಾಟ್ಸಪ್ ಗ್ರೂಪ್, ಪ್ರೈವೇಟ್ ವಾಟ್ಸಪ್ ಗ್ರೂಪ್. ಸೊ ಅಕ್ಟೋಬರ್ 27 ಸ್ಟಾರ್ಟ್ ಆಗ್ತಿದೆ. ಅಫ್ಕೋರ್ಸ್ ಅದು ಇಂಗ್ಲೀಷ್ನಲ್ಲಿದೆ ಮೆಡಿಟೇಷನ್. ಆಮೇಲೆ ಈಸಿಯಾಗಿ ಅರ್ಥ ಆಗುತ್ತೆ, ತುಂಬ ಅಫರ್ಮೇಷನ್ಸ್ ಅಷ್ಟೇ, ಅದು ಯಾರು ಬೇಕಾದ್ರೂ ಅರ್ಥ ಮಾಡ್ಕೋಬೋದು, ಆ ಥರ ಸಿಂಪಲ್ ಇಂಗ್ಲೀಷ್ ಇದೆ. ಸೊ ಈಗ ಸಪೋರ್ಟು ಈ ಮೆಡಿಟೇಷನಿಂದ ಕೂಡ ನಿಮಗೆ, ಈ ಚಾಲೆಂಜ್ ನೀವು ಜಾಯ್ನ್ ಆದರೆ ಅದು ಕೂಡ ಸಪೋರ್ಟ್ ಸಿಗುತ್ತೆ ನಿಮಗೆ. ಆಮೇಲೆ ಈಗ ಚಾಲೆಂಜ್ ಇನ್ನೊಂದು ಏನಾಗುತ್ತೆ, ಇನ್ಕನ್ಸಿಸ್ಟೆಂಟ್ ಆಗುತ್ತೆ. ನಿಮ್ಮ ಹ್ಯಾಬಿಟ್ಸು ಕನ್ಸಿಸ್ಟೆಂಟಾಗಿ ನೀವು ಮಾಡ್ತಾ ಇದ್ದೀರಾ, ಅದು ಕನ್ಸಿಸ್ಟೆನ್ಸಿ ಕಡಿಮೆ ಆಗ್ಬೋದು. ಈಗ ಮೀಲ್ಸ್ ಬೇಗ ರಿಸಲ್ಟ್ ಬರಬೇಕು ಅಂತ ಊಟ ಸ್ಕಿಪ್ ಮಾಡ್ಬೋದು ನೀವು. ನಿದ್ದೆ ಮಾಡೋದನ್ನು ಬಿಡ್ಬೋದು, ಅಂದರೆ ಟೆನ್ಷನ್ಗೋ ಇನ್ನೇನಕ್ಕೋ ಅದು ಆಗ್ಬೋದು. ಅಂದರೆ ತುಂಬಾ ಚೆನ್ನಾಗಿ ಕರೆಕ್ಟಾಗಿ ಇಷ್ಟು ನೀರು ಕುಡಿಬೇಕು, ಅದು ಕುಡಿದಲೇ ಇರ್ಬೋದು ಟೆನ್ಷನ್ಗೆ, ಅಥವಾ ತುಂಬ ವರ್ಕೌಟ್ ಮಾಡಿ ನೀರು ಕುಡಿದಲೇ ಇರ್ಬೋದು. ಇದೆಲ್ಲ ಏನಾಗುತ್ತೆ, ನಿಮ್ಮ ಪ್ರೋಗ್ರೆಸ್ ಇದೆಯಲ್ಲ, ವೆಯ್ಟ್ ಲಾಸ್ ಚೆನ್ನಾಗಿ ಆಗ್ತಿರುತ್ತೆ, ಸ್ಲೋನೋ ಆಗ್ತಿರ್ಬೋದು ಮಧ್ಯ, ಅದು ರೆಗ್ಯುಲರ್ ಆಗ್ತಾ ಇರುತ್ತಲ್ಲ, ಅದು ಪ್ರೋಗ್ರೆಸ್ಸು ಇದಾಗ್ಬಿಡುತ್ತೆ, ನಿಧಾನ ಆಗಿಬಿಟ್ಟು ಒಂದು ಸಾಬೋಟಾಜ್ ಆಗುತ್ತೆ, ಅದರಿಂದ ಡ್ಯಾಮೇಜ್ ಆಗುತ್ತೆ ನಿಮ್ಮದು ವೆಯ್ಟ್ ಲಾಸ್ ಜರ್ನಿದು. ಅದು ಒಂದು ತುಂಬಾ ದೊಡ್ಡ ಚಾಲೆಂಜ್, ಇನ್ಕನ್ಸಿಸ್ಟೆಂಟ್ ಹ್ಯಾಬಿಟ್. ಆಮೇಲೆ ಕೆಲವು ಸಲ ಏನಾಗುತ್ತೆ, ತುಂಬ ನಾನು ಎಕ್ಸಸೈಸ್ ಮಾಡಿದ್ರೆ ನಂಗೆ ಬೇಗ ರಿಸಲ್ಟ್ ಸಿಗುತ್ತೆ ಅಂತ ಓವರ್ ಟ್ರೈನಿಂಗ್ ಮತ್ತು ಅಂಡರ್ ಈಟಿಂಗ್ ಅಂತ ಹೇಳ್ತೀವಿ ನಾವು. ತುಂಬ ಟ್ರೈನಿಂಗ್ ಮಾಡೋದು, ಜಾಸ್ತಿ ಎಕ್ಸಸೈಸ್ ಮಾಡೋದು, ತುಂಬ ಕಮ್ಮಿ ಊಟ ಮಾಡೋದು, ಅದರಿಂದ ಏನಾಗುತ್ತೆ, ಮೆಟಬಾಲಿಸಮ್ ತುಂಬ ಸ್ಲೋ ಆಗುತ್ತೆ. ಅವಾಗ ಏನಾಗುತ್ತೆ, ಅದು ಬಾಡಿ ಏನು ಅಂದ್ಕೊಳ್ಳುತ್ತೆ ಅಂದರೆ, ಓಕೆ ಇದು ಕಡಿಮೆ ಸಿಗ್ತಾ ಇದೆ ನಂಗೆ ಊಟ, ನಾನು ಪ್ರಿಸರ್ವ್ ಮಾಡಬೇಕು ಅಂತ ಪ್ರಿಸರ್ವ್ ಮಾಡಲಿಕ್ಕೆ ಮೆಟಬಾಲಿಸಮ್ ಕಡಿಮೆ ಮಾಡುತ್ತೆ. ಆವಾಗ ನಿಮಗೆ ಜಾಸ್ತಿ ಸುಸ್ತಾಗ್ತಾ ಹೋಗುತ್ತೆ. ಸೊ ಅದು ಪ್ರಾಬ್ಲಮ್ ಆಗೋಕ್ಕೆ ಶುರು ಆಗುತ್ತೆ. ಅದು ಒಂದು ಚಾಲೆಂಜ್. ಇನ್ನೊಂದು ಮೇನ್ ಚಾಲೆಂಜು, ಅಲ್ಲೇ ನಾವು ಫೋಕಸ್ ಮಾಡ್ತಾ ಇರೋದು, ನಾನು ಮೆಡಿಟೇಷನ್ಸ್ ಏನು ಹೇಳ್ತಿದ್ದೀನಿ ಅಲ್ಲಿ, ಮೆಂಟಲ್ ಬ್ಯಾರಿಯರ್ಸ್ ಅಥವಾ ನೆಗೆಟಿವ್ ಸೆಲ್ಫ್ ಟಾಕ್ ಮಾಡ್ತೀರಾ ನೀವು. ಅಂದರೆ ತುಂಬ ನಿಮಗೆ ನೀವೇ ನೆಗೆಟಿವ್ ಆಗಿ ಹೇಳ್ಕೊಳ್ಳೋ, ಅಯ್ಯೋ ಎಷ್ಟು ಮಾಡಿದ್ರು ಅಷ್ಟೇ, ನೀನು ಹಾಗೆ, ನೀನು ಹೀಗೆ, ನಿಮ್ಮ ಬಗ್ಗೆ ನೀವೇ ಸೆಲ್ಫ್ ಕ್ರಿಟಿಕಲ್ ಆಗಿರೋದು. ಆಮೇಲೆ ಪರ್ಫೆಕ್ಟ್ ಆಗಿರೋದು, ಹೀಗೆ ಇರಬೇಕು, ಹಾಗೇ ಇರಬೇಕು, ಹಾಗೆಲ್ಲ ಮಾತಾಡ್ತಾ ಇರೋದು. ಸೊ ಅದು ಒಂದು ತುಂಬಾ ಅಫೆಕ್ಟ್ ಆಗುತ್ತೆ. ಸೊ ಇತ್ತೀಚೆಗೆ ನಾನು ಒಂದು ಕಡೆ ಓದಿದೆ, ಒಂದು ನ್ಯೂಸ್ ಪೇಪರಲ್ಲಿ ಓದಿದ್ದೆ, ಅವರು ರಿಯಲ್ ಸ್ಟೋರಿ ಒಂದು ಇದರಲ್ಲಿ ಇನ್ಸ್ಟಾದೆಲ್ಲ ಹಾಕಿದ್ರಂತೆ ಅವರು, ಅದನ್ನು ಶೇರ್ ಮಾಡಿದರು. 70 kg ಅವರು ಲೇಡಿ. ಸೊ ಅವರು ಹಾಗೆ ವೆಯ್ಟ್ ಲಾಸ್ ಮಾಡ್ತಾಯಿದ್ರಂತೆ. ಅವರಿಗೆ ಬ್ರೇಕ್ ಥ್ರೂ ಯಾವಾಗ ಬಂತು ಅಂದರೆ, ನನ್ನ ಕೈಲಿ ಆಗಲ್ಲ, ಐ ಕಾಂಟ್ ಅಂತ ಹೇಳ್ತಿದ್ರಂತವ್ರು. ಅದನ್ನು ಯಾವತ್ತು ಬಿಟ್ಟರೋ ಅವಾಗಿಂದನೂ ಅವ್ರಿಗೆ ತುಂಬ ಚೇಂಜಸ್ ಕಾಣಿಸ್ತಂತೆ. ಸೊ ಇಲ್ಲಿ ನಾನು ಮಾಡ್ತಿರೋದು, ನನ್ನ ಬಗ್ಗೆ ನಂಬಿಕೆ ಇದೆ, ಬಿಲೀಫ್ ಇದೆಯಲ್ಲ, ಅದು ನನ್ನ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ಖಂಡಿತ ನನಗೆ
ಇದು ಇದಾಗುತ್ತೆ. ನಾನೇನು ವೆಯ್ಟ್ ಲಾಸ್ ಜರ್ನಿ ಮಾಡ್ತೀನಿ, ನಂಗೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ನಂಬಿಕೆ ಇಂದ ಆಮೇಲೆ ನನ್ನ ಕೈಲಿ ಆಗಲ್ಲ ಅನ್ನೋದನ್ನು ಬಿಟ್ಟು ನನ್ನ ಕೈಲಿ ಆಗುತ್ತೆ ಅನ್ನೋ ನಂಬಿಕೆನ ಸ್ಟಾರ್ಟ್ ಆಯ್ತಂತೆ ಅವ್ರ ಜರ್ನಿಲಿ. ಆವಾಗ ಅವ್ರಿಗೆ ತುಂಬಾ ಚೇಂಜಸ್ ಕಾಣಿಸ್ತಂತೆ. ಅದು ರಿಯಲ್ ಇದು ಒಬ್ಬರು ಅವರೇ ಶೇರ್ ಮಾಡ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿರೋದು ನಾನು ಒಂದು ನ್ಯೂಸ್ ಪೇಪರಲ್ಲಿ ನೋಡಿದೆ ನಾನು. ಅವ್ರು ಬರೆದಿದ್ದಾರೆ ಅದ್ರ ಬಗ್ಗೆ. ಸೊ ಹಾಗೆ ನಾವು ಮೆಂಟಲ್ ಬ್ಯಾರಿಯರ್ಸ್, ನೆಗೆಟಿವ್ ಸೆಲ್ಫ್ ಟಾಕ್ನ ಯಾವಾಗ ಬಿಡ್ತೀವೋ ಆವಾಗ ಆಟೋಮೆಟಿಕಲಿ ನಾವು ಇದಷ್ಟೇ ಅಲ್ಲ, ಇನ್ನು ಯಾವುದೇ ಮಾಡ್ತಿದ್ರು ನಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಸೊ ಇವೆಲ್ಲ ಏನೇನು ಸ್ಟೇಜಸ್ಸು ಮತ್ತು ನಮಗೆ ಚಾಲೆಂಜಸ್ಸು ವೆಯ್ಟ್ ಲಾಸ್ ಜರ್ನಿಲಿ ಅದನ್ನೆಲ್ಲ ನಿಮಗೆ ತಿಳಿಸಿದೆ. ಹಾಗೆಯೇ ಇದೆಲ್ಲದ ಸ್ಟೇಜಲ್ಲೂ ನಾನು ಮಾಡ್ತಿರೋ ಚಾಲೆಂಜ್ ನಿಮ್ಗೆ ಖಂಡಿತ ಹೆಲ್ಪ್ ಮಾಡುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಖಂಡಿತ ಜಾಯಿನ್ ಆಗಿ. ಜಸ್ಟ್ 3 ದಿನ ಇರೋದು. ಇವತ್ತು ಗುರುವಾರ ಅಲ್ಲ, ಶುಕ್ರ ಶನಿ ಭಾನು ಇನ್ನು 3 ದಿನ ಇದೆ. ಬೇಗ ಜಾಯಿನ್ ಆಗಿ, ಯಾಕೆಂದರೆ ಸೋಮವಾರ ಅಕ್ಟೋಬರ್ 20ರಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ನೀವು ಆಲ್ರೆಡಿ ವೆಯ್ಟ್ ಲಾಸ್ ಜರ್ನಿಲಿದ್ದರೆ ಆಲ್ ದಿ ಬೆಸ್ಟ್. ಹಾಗೆ ನೀವು ಇನ್ನೂ ಶುರು ಮಾಡಬೇಕು ಅಂತಿದ್ರೂ ಕೂಡ ನಿಮಗೆ ಆಲ್ ದಿ ಬೆಸ್ಟ್. ಎಲ್ಲರಿಗೂ ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿದ್ರು ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಖಂಡಿತ ಜಾಯಿನ್ ಆಗಿ. ಓಕೆ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಿದ್ದಾರೋ ಅವ್ರಿಗೂ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೂ ಜಾಯಿನ್ ಆಗೋಕ್ಕೆ ಹೇಳಿ. ಸೊ ಇದಿಷ್ಟ ಆಯಿತು ವಿಡಿಯೋ ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತು ಮುಂದಿನ ವಾರ ನಿಮ್ಮನ್ನೆಲ್ಲ ನೋಡ್ತೀನಿ. ನೀವು ಜಾಯಿನ್ ಆದರೆ ಚಾಲೆಂಜರ್ ಆಫ್ ಕೋರ್ಸ್ ನಿಮ್ಮನ್ನೆಲ್ಲ ನೋಡ್ತೀನಿ. ಖಂಡಿತ ಜಾಯಿನ್ ಆಗಿ. ಸೊ ಓಕೆ.